ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ಹಾಸನಾಂಬೆ ದರ್ಶನವನ್ನು ಯಾವ ರೀತಿ ಮಾಡಿದ್ವಿ. ಸೊ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಹಾಸನಾಂಬೆ ದರ್ಶನವನ್ನು ಮಾಡಿರೋದು. ಸೊ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಹೇಗಿತ್ತು, ಹಾಗೆ ನಾವು ಹಾಸನಗೆ ಹೋದರೆ ಹಾಸನಾಂಬೆ ದರ್ಶನ ಮಾಡಿದ್ಮೇಲೆ ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಹಾಗಾಗಿ ಅಲ್ಲಿರುವಂಥ ಹಿಸ್ಟಾರಿಕಲ್ ಪ್ಲೇಸ್ನ ಅಂದವೇ ಬರಬೇಕಾದ್ರೆ ಯಾವ ರೀತಿ ನಾವು ದರ್ಶನ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾವು ಯಾವುದೇ ಒಂದು ಕಾರ್ಯಕ್ಕೆ ಕೈ ಹಾಕಬೇಕಾದ್ರೂ, ಎಲ್ಲಾದರೂ ಹೊರಗಡೆ ಜರ್ನಿ ಮಾಡಬೇಕು ಅಂದ್ರೂ ಆ ವಾಹನಕ್ಕೆ ಪೂಜೆ ಮಾಡಿ ನಮ್ಮ ಪ್ರಯಾಣ ಚೆನ್ನಾಗಿರಲಿ ಅಂತ ಹೇಳಿ ಪೂಜೆ ಮಾಡ್ತೀವಿ. ಅದೇ ರೀತಿ ನಾವು ಮಧ್ಯರಾತ್ರಿ 1:30 ಹೊರಟಿದ್ದು. ಸೊ ಹಾಗಾಗಿ ಮನೆ ಹತ್ರ ನಾವು ಗಾಡಿ ಬಂದಮೇಲೆ ಪೂಜೆ ಎಲ್ಲ ಮಾಡಿ, ಈಗ ನಾವು ನಮ್ಮ ಫ್ರೆಂಡ್ಸ್ ಒಂದು 4 ಮೆಂಬರ್ಸು ಮಕ್ಕಳೆಲ್ಲ ಸೇರಿಸಿ ಒಂದು 7ರಿಂದ 8 ಜನ ಹೋಗಿದ್ವಿ. ಡ್ರೈವರ್ ಜೊತೆ ಎಲ್ಲ ಸೇರಿದ್ರೆ 9 ಜನ ಆಗುತ್ತೆ. ಸೊ ನಾವು ಇಲ್ಲಿಗೆ ತಲುಪಿದಾಗ ಕರೆಕ್ಟಾಗಿ ಟಿ ನರಸೀಪುರದಿಂದ ಹಾಸನಗೆ ರೀಚ್ ಆದಾಗ ಕರೆಕ್ಟಾಗಿ 4:15 ಆಗಿತ್ತು. ಟೆಂಪಲ್ ಹತ್ರ ಹೋಗುವಷ್ಟರಲ್ಲಿ ಕರೆಕ್ಟಾಗಿ 4:15 ಆಗಿತ್ತು. ಹಾಸನ ಎಂಟ್ರನ್ಸ್ ಅಂದರೆ ಎಂಟ್ರಿ ಹಾಕ್ತಿದ್ದಾಗಲೇ ಲೈಟ್ಸ್ಗಳು, ಅಲ್ಲಿನ ಲೈಟ್ಸ್ಗಳು ನಮಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಏನೋ ಒಂಥರ ನನಗೆ ಮೈಸೂರಲ್ಲಿ ದಸರಾನ ನೋಡಿದ್ವಲ್ವ, ಮೈಸೂರು ಏರಿಯಾಗಳು ಎಲ್ಲ ನೋಡಿದ್ವಲ್ಲ, ಅಲ್ಲಿನ ಬೀದಿ ದೀಪಗಳನ್ನ ನೋಡಿದಷ್ಟೇ ಖುಷಿಯಾಯಿತು. ಸೊ ನಾವು 300 ರೂಪಾಯಿ ಟಿಕೆಟ್ಗೆ ಒಂದು ಏರಿಯಾ, ನೆಕ್ಸ್ಟು 1000 ರೂಪಾಯಿ ಟಿಕೆಟ್ಗೆ ಒಂದು ಏರಿಯಾ, ಮತ್ತು ಫ್ರೀ ದರ್ಶನ, ಧರ್ಮ ದರ್ಶನಕ್ಕೆ ಒಂದು ಏರಿಯಾ, ಆ ರೀತಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನಮಗೆ ಒಂಥರ ಏನಂದರೆ ದುಡ್ಡು ಕೊಟ್ಟು ಹೋಗಬೇಕು ದೇವ್ರ ದರ್ಶನಕ್ಕೆ, ಆ ರೀತಿ ನಮಗೆ ಇಷ್ಟ ಆಗಲ್ಲ, ಧರ್ಮ ದರ್ಶನಕ್ಕೆ ಹೋಗಬೇಕು ಅಂತ ಅನಿಸ್ತು. ಸೊ ಫೈನಲಿ 3-4 ಅವರ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಎಷ್ಟು ಖುಷಿ ಆಯ್ತಪ್ಪ ಅಂದರೆ ಜನಗಳು ತುಂಬ, ಅಂದರೆ ನಮಗಿಂತ ಮುಂಚಿತವಾಗಿ ಲಕ್ಷಾಂತರ ಜನ ಹೋಗಿದ್ದಾರೆ. ಇಲ್ಲ ಮಿನಿಮಮ್ ಅಂದರೆ ಒಂದು 50,000 ಜನದಷ್ಟು ಮುಂದೆ ಹೋಗಿದ್ದಾರೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ನಿಂತ್ಕೋತೀವಿ ಅಂತ ಅನಿಸುತ್ತೆ. ನಾವು ಅರ್ಧ ರಾತ್ರಿ ಜರ್ನಿ ಮಾಡಿದ್ವಲ್ವ, ಸೊ ನಾವು ಲೈನಲ್ಲಿ ನಿಂತ್ಕೊಂಡಾಗ ಕೂದಲೆಲ್ಲ ಬಾಚ್ಕೊಳ್ಳೋಣ, ಹೂವೆಲ್ಲ ಮುಡ್ಕೊಳ್ಳೋಣ, ದೇವ್ರ ದರ್ಶನಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಲ್ಲ ಅಂತ ಹೇಳಿ ಸ್ಯಾರಿನೂ ಕೂಡ ವೇರ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಎಲ್ಲೂ ನಿಂತಿಲ್ಲ, ಒಂದು 5-6 ಕಿಲೋಮೀಟ್ರಷ್ಟು ಕಂಬಿಗಳನ್ನ ಹಾಕಿದ್ದಾರೆ. ಸರಾಗವಾಗಿ ನಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಏನಪ್ಪ ಅಂತಂದರೆ ನಾವು ಹಾಸನಾಂಬ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ತುಂಬ ಜನಕ್ಕೆ ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತೇಳಿ. ಇವಾಗ ಬರ್ತೀನಿ ಅಂದವರು ಮಧ್ಯಾಹ್ನದಷ್ಟರಲ್ಲಿ ಏನೋ ಒಂದು ರೀಸನ್ ಹೇಳ್ಕೊಂಡು ಬರಲ್ಲ ಅಂತ ಹೇಳ್ತಾನೇ ಇದ್ದರು. ನನಗೆ ತುಂಬ ಬೇಜಾರಾಗ್ತಿತ್ತು, ನಾವು ಹೋಗೋದು ಸರಿನಾ ಬೇಡವಾ, ಏನಕ್ಕೆ ಜನಗಳು ಇಷ್ಟೊಂದು ಬರಲ್ಲ ಅಂತ ಹೇಳ್ತಾರಲ್ಲ. ಒಬ್ಬೊಬ್ಬರು ಹೇಳ್ತಿದ್ರು ಅಲ್ಲಿಗೆ ನುಗ್ಗಲು ತುಂಬ ಜಾಸ್ತಿ ಇರುತ್ತೆ, ತಳ್ಳೆ ಸಾಯಿಸ್ಬಿಡ್ತಾರಂತೆ, ನಾವಂತೂ ಬರಲ್ಲ ಅಂತ ಹೇಳಿದ್ರು. ಆದಂಗಾಗಲಿ ಅಂತೇಳಿ ನಾವು ಮಕ್ಕಳು ಕರ್ಕೊಂಡು ನಾವು ಬಂದಿದ್ದೀವಿ. ದೇವ್ರ ದರ್ಶನನೂ ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ದೇವಿ ಧ್ಯಾನನೂ ಕೂಡ ಮಾಡಿದ್ವಿ. ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಆ್ಯಂಡ್ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡೋಕ್ಕೆ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಕರೆಕ್ಟಾಗಿ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದೇವಿ ದರ್ಶನವನ್ನು ಮಾಡ್ದು. ನೆಕ್ಸ್ಟು 5:15 ಇಲ್ಲಿ ಎಲ್ಲರಿಗೂ ಕೂಡ ಜುನ್ನಿಯಲ್ಲಿ ಪ್ರಸಾದವನ್ನು ಕೊಡ್ತಾರೆ. ನಾವು ಪ್ರಸಾದ ತಿನ್ನುವಷ್ಟರಲ್ಲಿ ಕರೆಕ್ಟಾಗಿ 5:15 ಆಗಿತ್ತು. ವಿತಿನ್ 10 ಮಿನಿಟ್ಸಲ್ಲಿ ದೇವರ ದರ್ಶನ ಆಯಿತು. ಯಾಕಂದರೆ ವರ್ಷಕ್ಕೊಂದ್ಸರಿ ದರ್ಶನವನ್ನು ಕೊಡುವಂಥ ದೇವರಿದು. ಹಾಸನಾಂಬೆ ಅಂದರೆ ಹಸನಾಂಬೆ ಅಂತ ಹೇಳಿ ಕೌಮಾರಿ, ಮಹೇಶ್ವರಿ, ವೈಷ್ಣವಿ 3 ದೇವತೆಗಳನ್ನು ಒಳಗೊಂಡಂತಹ ಹಸನಾಂಬೆ. ಈ ದೇವರಿಗೆ ಸ್ವಚ್ಛತೆ ಅಂದರೆ ತುಂಬಾ ಇಷ್ಟ. ಧೂಳು, ಘಾಟು ಅಂದರೆ, ಖಾರ ಅಂದರೆ ತುಂಬಾ ಇಷ್ಟ ಆಗಲ್ಲ ಈ ದೇವರಿಗೆ. ಹಾಗಾಗಿ ವರ್ಷಕ್ಕೊಮ್ಮೆ ದರ್ಶನವನ್ನು ಕೊಡೋದು, ಜನಗಳಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ, ನಮಗೂ ಕೂಡ ತೊಂದರೆ ಆಗೋದು ಬೇಡ ಅಂತೇಳಿ ಹಸನಾಂಬೆ ವರ್ಷಕ್ಕೊಂದ್ಸರಿ ದರ್ಶನ ಕೊಡುವಂಥದ್ದು. ಸೊ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಹಾಸನಾಂಬೆ ದರ್ಶನ ಮಾಡ್ತಾ ಇರುವಂಥದ್ದು. ನಾವು ವರ್ಷವೂ ಟಿ ವಿಯಲ್ಲಿ ನೋಡ್ತಿದ್ವಿ, ಇಲ್ಲಿವರೆಗೆ ನಾವು ಹೋಗೋಕ್ಕಾಗುತ್ತಾ, ದರ್ಶನ ಭಾಗ್ಯ ಸಿಗುತ್ತಾ ನಮಗೆ ಈ ರಶಲ್ಲಿ ಅಂತಿದ್ವಿ. ಲೈಫಲ್ಲಿ ಫಸ್ಟ್ ಟೈಮ್ ಹೋದ್ವಿ. ಎಲ್ಲರೂ ಕೂಡ ಏನೇನೋ ನೆಗೆಟಿವ್ ಆಗಿ ಮಾತಾಡೋರು, ತುಂಬ ರಶ್ಶು ಬರಲ್ಲ ಅಂತೇಳಿ. ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ ದೇವಿ, ಇವರೆಲ್ಲರ ಮುಂದೆಗಡೆನೂ ಚೆನ್ನಾಗಿ ನಮಗೆ ದರ್ಶನ ಕೊಟ್ಟರೆ ಸಾಕು ಅಂತೆಲ್ಲ ಅಂದ್ಕೊಂಡು ಹೋದ್ವಿ.
ನಿಜ ದೇವ್ರು ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನಾವು ಹೋಗೊಂದು 10 ನಿಮಿಷಕ್ಕೆ ತುಂಬ ಚೆನ್ನಾಗಿ ದೇವ್ರ ದರ್ಶನವನ್ನು ಮಾಡಿದ್ವಿ. ಮತ್ತು ಈಗ ತುಂಬ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಈ ರೀತಿ ಹೋಗ್ತೀವಲ್ವ, ನಾವು ಒಂದು ಎಷ್ಟೇ ದೊಡ್ಡ ಹಾರ ತಗೊಂಡೋದ್ರೂ ಕೂಡ ಅಲ್ಲಿ ಹಾರ ಕೊಟ್ಟರು ಕೂಡ ಈಸ್ಕೊಡಲ್ಲ. ಹೊರಗಡೆ ಉತ್ಸವ ಮೂರ್ತಿ ಇರುತ್ತೆ, ಅಲ್ಲಿಗೆ ಕೊಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ರೀತಿ ಎಲ್ಲ ಹಾರ ತಗೊಂಡೋಗಿದ್ವಿ, ಚೆನ್ನಾಗಿ ಈಸ್ಕೊಂಡು ಇಟ್ಟರು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ದರ್ಶನವನ್ನೆಲ್ಲ ಮಾಡಿದ್ವಿ. ನೆಕ್ಸ್ಟು ನಾವು ಅಲ್ಲಿರುವಂಥ ಪೇಟೆ ಬೀದಿಯೆಲ್ಲ ಸುತ್ತಕೊಂಡು ನೆಕ್ಸ್ಟು ಈಗ ಹಾಸನಾಂಬೆ ಅಷ್ಟೇ ನೋಡ್ಕೊಂಡು ಬರೋದು ಬೇಡ, ಬೇರೆ ಬೇರೆ ಪ್ಲೇಸ್ನೂ ಕೂಡ ನಾವು ನೋಡ್ಕೊಂಡು ಬರೋಣ ಅಂತೇಳಿ ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಒಂದು 7ರಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಸೀಗೆಗುಡ್ಡ ಅಂತ ಇದೆ. ಸೊ ಅಲ್ಲಿ ಶಿವನ ದೇವಾಲಯ ಇದೆ. ಅಂದರೆ ಒಂದು ಅಲ್ಲೇ ಉದ್ಭವವಾಗಿರುವಂತಹ ಮೂರ್ತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬೆಟ್ಟದ ಮೇಲೆ ಇರುವಂಥದ್ದು, ಬೆಟ್ಟದ ಮೇಲೆ ವ್ಯೂ ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ. ಟೈಮ್ ಬಂದು ಕರೆಕ್ಟಾಗಿ 6:45 ಹಾಗಾಗಿ ಹಿಮ ಅರ್ಧ ಬಿಸಿಲು ಆ ರೀತಿ ಕಾಣಿಸ್ತೈತೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಮಲ್ಲೇಶ್ವರ ಸ್ವಾಮಿ, ಅಂದರೆ ಇದು ಶಿವನಿಗೆ ಸಂಬಂಧಪಟ್ಟಂತಹ ದೇವರು, ಇಲ್ಲೇ ಉದ್ಭವವಾಗಿರುವಂಥದ್ದು. ಸೊ ಇದು ಕೂಡ ತುಂಬ ಪವರ್ಫುಲ್ ದೇವಾಲಯ ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕೊಂದು ಸೆಪ್ರೇಟ್ ದೇವಾಲಯ ಇಲ್ಲ, ಬೆಟ್ಟದಲ್ಲೇ ಮೂಡಿರುವಂಥದ್ದು. ಇಲ್ಲೇ ಒಂದು ಶಿವನ ಲಿಂಗವನ್ನು ಅಂದರೆ ಶಿವನ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ, ಅಂದರೆ ಕಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಂತರ ನಾವು ಬರೋ ಅಷ್ಟರಲ್ಲಿ 7:45 ಎಲ್ಲ ಅರ್ಧ ರಾತ್ರಿಯಲ್ಲೇ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಅಲ್ವಾ. ಬ್ರಷ್ ಮಾಡೋದ್ರಂತೂ ತುಂಬ ಹೊಟ್ಟೆ ಹಸುವಾಗುತ್ತೆ, ಮಕ್ಕಳೆಲ್ಲ ಹೊಟ್ಟೆ ಹಸುವು ಅಂತ ಇದ್ರು. ನಾವು ಮನೇಲಿಂದನೇ ಎಲ್ಲರೂ ಕೂಡ ಒಂದೊಂದು ಥರ ಟಿಫನ್ನ ರೆಡಿ ಮಾಡ್ಕೊಂಡು ಬಂದಿದ್ವಿ. ಸುಚಿತ್ರನೂ ಕೂಡ ಬಾಳೆ ಎಲೆ ಎಲ್ಲ ತಂದಿದ್ಲು. ಸೊ ಹಾಗಾಗಿ ನಾವು ಯಾವುದೋ ಒಂದು ಊರೊಳಗಡೆ ಬಂದು ಇಲ್ಲಿ ಟೆಂಪಲ್ ಮುಂದೆ ಪ್ಲೇಸ್ ಇತ್ತು, ಅಲ್ಲಿ ಕೂತ್ಕೊಂಡು ಇವಾಗ ಎಲ್ಲರೂ ಕೂಡ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಹೋಟೆಲಲ್ಲಿ ತಿನ್ಬೋದು, ಹೋಟೆಲಲ್ಲಿ ತಿಂದು ಯಾವುದ್ಯಾವುದೋ ಊಟ ಮಾಡಿ ಈಗ ಸಂಜೆವರೆಗೂ ಬೇರೆ ಪ್ಲೇಸ್ ಎಲ್ಲ ನೋಡಬೇಕಲ್ವ. ಅದ್ರ ಬದಲು ಯಾಕಂದರೆ ಮನೆಯಿಂದ ಇಬ್ಬಿಬ್ಬರು ಹೋಗಿರೋದ್ರಿಂದ ಒಂದು ಸಣ್ಣ ಬಾಕ್ಸಲ್ಲಿ ತಂದು ತಿಂದರೆ ಒಳ್ಳೇದಲ್ವ, ಆರೋಗ್ಯನೂ ಚೆನ್ನಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ ಅಲ್ವಾ. ಸೊ ಹಾಗಾಗಿ ಚಪಾತಿ ಮತ್ತು ವೆಜಿಟೇಬಲ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಆ ರೀತಿ ಮಾಡ್ಕೊಂಡು ಹೋಗಿದ್ವಿ. ಸೊ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಏನಪ್ಪ ಇಲ್ಲಿಗೆ ಬಂದಮೇಲೆ ಬೇಜಾರಾಗಿದ್ದು ಅಂದರೆ ಹೊಯ್ಸಳರ ಕಾಲದ ಪುರಾತನವಾದ ಲಕ್ಷ್ಮೀ ದೇವಸ್ಥಾನ ಮತ್ತು ಪುರದಮ್ಮ ಟೆಂಪಲ್ ನೋಡಬೇಕು ಅಂತ ಅಲ್ಲಿಂದ ಆಸೆ ಪಟ್ಟಿದ್ವಿ. ಬಟ್ ಇಲ್ಲಿಂದ ತುಂಬ ದೂರ ಆಗುತ್ತೆ ಅಂತೇಳಿ ಹೌದು ನಾವು ವ್ಯಾನ್ ಮಾಡಿದ್ವಲ್ಲ, ಅವರು ಕರ್ಕೊಂಡು ಹೋಗಲಿಲ್ಲ. ಸೊ ಒಂದು 5 ಮಿನಿಟ್ಸ್ ತುಂಬ ಬೇಜಾರಾದರೂ ಕೂಡ ನಾವೇ ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಂಡ್ವಿ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಅಂಥೇಳಿ ಈಗ ನೆಕ್ಸ್ಟು ನಾವು ಒಂದು ಫಾಲ್ಸ್ ಹತ್ರ ಬಂದಿದ್ದೀವಿ. ತುಂಬಾ ರೋಮಾಂಚನಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಫಾಲ್ಸ್ ಅಷ್ಟು ಸಕ್ಕತ್ತಾಗಿದೆ. ಮಕ್ಕಳಂತೂ ಈ ದಡದಲ್ಲೇ ಕೂತ್ಕೊಂಡು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಈಜ್ ಹೊಡೆದ್ರು. ನಾವು ಕೂಡ ಅವ್ರ ಸೇಫ್ಟಿ ನೋಡ್ಕೋಬೇಕಲ್ವ, ಒಳಗಡೆ ಹಿಡಿದು ಮಕ್ಕಳನ್ನ ಈ ಕಡೆ ಬಿಟ್ಟು ಅವ್ರನ್ನ ತುಂಬ ಹುಷಾರಾಗಿ ನೋಡಿಕೊಂಡು ಅವ್ರನ್ನ ಆಟ ಆಡಿಸಿ ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೆ ಭೂವರಹ ಸ್ವಾಮಿ. ಭೂವರಹ ಸ್ವಾಮಿ ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇದಂತೂ ಈ ದೇವ್ರನ್ನಂತೂ ನಾವು ಯಾವಾಗ್ಲೂ ಬರ್ತಾ ಇರ್ತೀವಿ. 2 ವರ್ಷಕ್ಕೊಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಬಂದು ನಾವೇನಾದರೂ ಹರಕೆ ಮಾಡ್ಕೊಂಡಿರ್ತೀವಿ, ಹರಕೆ ತೀರ್ಸೋದಕ್ಕೆ ಬರ್ತೀವಿ, ದೇವ್ರ ದರ್ಶನಕ್ಕೆ ಬರ್ತೀವಿ. ಸೊ ಇಲ್ಲಿ ಮನೆ ಕಟ್ಟೋರು ಇಟ್ಟಿಗೆಗಳನ್ನು ತಗೊಂಡು ಹೋಗ್ತಾರೆ, ಸೈಟ್ ವ್ಯವಹಾರ ಏನಾದರೂ ಇದ್ದರೆ ಮಣ್ಣನ್ನು ತಗೊಂಡು ಹೋಗ್ತಾರೆ. ಈ ವ್ಯಾಜ್ಯ ಎಲ್ಲ ಇರುತ್ತೆ ನೋಡಿ, ಜಮೀನು ವ್ಯಾಜ್ಯ, ಮಣ್ಣನ್ನು ತಗೊಂಡೋಗಿ ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ತುಂಬ ಬರ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಮಂಡ್ಯದಿಂದ ತುಂಬ ಹತ್ತಿರ ಅಂತಲೇ ಹೇಳ್ಬೋದು. ಇವರು ಹಾಸನಿಂದ ಬರಬೇಕಾದ್ರೆ ಆನ್ ದ ವೇ ಸಿಗುತ್ತೆ. ಸೊ ಹಾಗಾಗಿ ಈ ಟೆಂಪಲ್ಗೆ ಹೋಗೋಣ ಅಂತ ಡ್ರೈವರ್ ಹೇಳಿದ್ರಿಂದ ನಾವು ಬಂದ್ವಿ. ಯಾಕಂದರೆ ಇನ್ನೊಂದು ತಿಂಗಳಲ್ಲಿ ನಾವು ಹೋಗಬೇಕಿತ್ತು ಏನೋ ಒಂದು ರೀಸನ್ಗೋಸ್ಕರ. ಸೊ ಹಾಗಾಗಿ ಈಗಲೂ ಒಂದು ಸರಿ ದರ್ಶನ ಮಾಡೋಣ ಅಂತೇಳಿ ತುಂಬ ಖುಷಿ ಆಯಿತು. ಇಲ್ಲಿ ಪ್ರಸಾದನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಮಧ್ಯಾಹ್ನ ಆಗಿತ್ತು ನಾವು ಬರುವಷ್ಟರಲ್ಲಿ, ಹೊಟ್ಟೆ ತುಂಬ ಹಸಿವಾಗ್ತಿತ್ತು. ಸೊ ಪಲಾವ್ ಮತ್ತು ಮೊಸರು ಅನ್ನನ ಕೊಟ್ಟರು. ಮೊಸರು ಅನ್ನ ಈ ಸೆಕೆಗಂತೂ ಹೊಟ್ಟೆ ತಣ್ಣಗಾಗುತ್ತೆ. ಸೊ ಎಲ್ಲರೂ ಕೂಡ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುತ್ತೆ. ಈಗ ಮಳೆ ತುಂಬ ಬರ್ತಾ ಇರೋದ್ರಿಂದ ಹೊಳೆ ತುಂಬ ಹೋಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ನಾವಂತೂ ಮಕ್ಕಳು ಸೇಫ್ಟಿ ನೋಡೋದೇ ಆಯಿತು. ಸೊ ಇಲ್ಲಿ ಗೋಶಾಲೆನೂ ಕೂಡ ಇದೆ. ಮೊದಲು ಗೋಶಾಲೆ ಈ ಕಡೆ ಇರಲಿಲ್ಲ, ಇಲ್ಲ ಹೊರಗಡೆ ಸಣ್ಣದಾಗಿತ್ತು. ಈ ಬಾರಿ ಅಂತೂ ಇಲ್ಲ ಅಂದರೆ ಮಿನಿಮಮ್ ಅಂದರೂ ಒಂದು 100 ಹಸುನ ಇಲ್ಲಿ ಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಕರುಗಳಂತೂ ಇಲ್ಲ ಅಂದರೂ 50 ಕರು ಅಷ್ಟಿದೆ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಚೆನ್ನಾಗಿ ಮುದ್ದಾಡಿದ್ರು. ನಮ್ಮ ಹಜ್ಜಳ್ಳಿಲಿ ಹಸು ಕರು ಎಲ್ಲ ಸಾಕ್ತೀವಿ, ಆದರೂ ನಮ್ಮ ಮಕ್ಕಳಿಗೆ ಬೇರೆ ಕಡೆ ಎಲ್ಲೇ ಕರ್ಕೊಂಡೋಗು ಹಸು ಕರುನ ತೋರಿಸಿದ್ರೆ ಸಾಕು
ತುಂಬ ಖುಷಿ ಪಡ್ತಾರೆ. ಅವುಗಳನ್ನ ಮುದ್ದಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನಾವು ಇಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಸುಗಳ ಜೊತೆ ಕೂತ್ಕೊಂಡು, ಇಲ್ಲಿ ಗಂಜಲ ಸಿಗುತ್ತಲ್ವ, ಈಗ ರೀಸೆಂಟಾಗಿ ಒಂದು ವೀಕಲ್ಲಿ ಹಬ್ಬ ಬರ್ತಾಯಿದೆ, ಮನೆಗೆಲ್ಲ ಪ್ರೋಕ್ಷಣೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇಲ್ಲಿ ಕೂತಿದ್ದು ಒಂದು ಬಾಟಲಿಗೆ ಗಂಜಲವನ್ನು ಹಾಕ್ಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದು. ಸೊ ನಮಗೆ ತುಂಬ ಖುಷಿಯಾಗಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಕಾವೇರಿ ನದಿ ತುಂಬ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪಕ್ಕದಲ್ಲಿ ಹೊಳೆ ಪಕ್ಕದಲ್ಲಿ ಯಾರೂ ಕೂಡ ಹೋಗಿ ನಿಂತ್ಕೋತಿರ್ಲಿಲ್ಲ, ಯಾಕಂದರೆ ಅಲ್ಲಿ ಪ್ಲೇಸ್ ಸರಿಯಾಗಿರಲಿಲ್ಲ. ಸೊ ಇವಾಗ ಅಲ್ಲಿ ಮೆಟ್ಲುಗಳೆಲ್ಲ ನಿರ್ಮಾಣ ಮಾಡಿದ್ದಾರೆ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಮತ್ತು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ, ಅಲ್ಲಿ ಗಲೀಜ್ ಅನ್ನೋದೇ ಇಲ್ಲ. ಅದೊಂದು ನಮಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದ್ದು. ನಾವು ಹಸುಗಳನ್ನೆಲ್ಲ ಮೈಯೆಲ್ಲ ಯಾಕಂದರೆ ಹಸುವಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರಲ್ವ. ಸೊ ಹಾಗಾಗಿ ಹಸುಗೂ ಕೂಡ ನಮಸ್ಕಾರ ಮಾಡಿ ಈಗ ನಾವು ಹೊಳೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಮೀನುಗಳೆಲ್ಲ ಇತ್ತು, ಅದಕ್ಕೆ ಪುರಿಯೆಲ್ಲ ಹಾಕಿ ಮೀನುಗಳಿಗೆಲ್ಲ ಪುರಿಯೆಲ್ಲ ಹಾಕಿ ಆಟ ಆಡ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ. ಇದೇ ಫಸ್ಟ್ ಈ ದೇವಾಲಯಕ್ಕೆ ಬಂದಿರೋದು. ಹಾಂದವೇ ಬರಬೇಕಾದ್ರೆ ಡಿಂಕದ ಮಾರಮ್ಮ ಅಂತ ಬರುತ್ತೆ. ಸೊ ಇದು ಈ ಊರಿನ ಪವರ್ಫುಲ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಉಕ್ಟದ ಮಾರಮ್ಮ, ಡಿಂಕದ ಮಾರಮ್ಮ, ಸಿಂಸದ ಮಾರಮ್ಮ ಆ ರೀತಿ ಕೇಳ್ತೀವಲ್ಲ, ಆ ದೇವರುಗಳಲ್ಲಿ ಇದು ಕೂಡ ಒಂದು ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನಾವು ಇಲ್ಲಿಗೂ ಕೂಡ ಬಂದು ಕರ್ಪೂರ ಎಲ್ಲ ಹಚ್ಚಿ ದೇವರ ದರ್ಶನವನ್ನು ಕೂಡ ಸಹ ಮಾಡಿದ್ವಿ. ಯಾಕಂದರೆ ದೇವರ ಕೃಪೆ ಇದ್ರೇ ನಾವು ಚೆನ್ನಾಗಿರೋದು ಲೈಫಲ್ಲಿ ಅಲ್ವಾ. ಆದಿಶಕ್ತಿ ಮಾತೆ ಅಂತಲೂ ಸಹ ಕರೀತಾರೆ. ವಿಭಿನ್ನ ರೀತಿಯಲ್ಲಿ ಒಂದೊಂದು ಕಡೆ ಪೂಜೆ ಮಾಡ್ತಾರೆ. ಸೊ ನಾವು ಈ ದೇವರಿಗೂ ಕೂಡ ನಮಸ್ಕಾರ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದೆ. ಹಾಂದವೇ ಹೋಗಬೇಕಾದ್ರೆ ಕಾವೇರಿ ಹಿನ್ನೀರಿನ ನದಿಯಲ್ಲಿ, ಅಂದರೆ ಕಾವೇರಿ ನದಿ ಒಳಗಡೆ ಈ ದೇವಾಲಯ ಇತ್ತು. ಸೊ ಅದು ನೀರು ಜಾಸ್ತಿ ಆದಾಗ ದೇವಾಲಯ ಮುಚ್ಚೋಗ್ತಿತ್ತು, ನೀರು ಕಡಿಮೆ ಆದಾಗ ಮಾತ್ರ ದೇವಾಲಯ ಕಾಣಿಸ್ತಿತ್ತು. ಸೊ ಹಾಗಾಗಿ ಅಲ್ಲಿನ ವಿಗ್ರಹನ ತಗೊಂಡು ಕಾವೇರಿನ ಹಿನ್ನೀರಿನ ನದಿ ದಡದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಎಷ್ಟು ಚಂದ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಈ ದೇವಸ್ಥಾನಕ್ಕೆ ನಾವು 3ನೇ ಬಾರಿ ಬರ್ತಾ ಇರುವಂಥದ್ದು. ಈ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ವಿಡಿಯೋ ಹಲವಿಲ್ಲ. ಸೊ ಹಾಗಾಗಿ ಹೊರಗಡೆ ಎಷ್ಟಾದರೂ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾವು ಆದಷ್ಟು ಹೊರಗಡೆನೇ ವೀಡಿಯೋ ಮಾಡಿದ್ವಿ, ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿ ಪೂಜೆಗಳು ನಡೆಯಲ್ಲ. ಸೊ ನಮಗೆ ಒನ್ ಟೈಮ್ ಅನಿಸಿದ್ದೇನಪ್ಪ ಅಂದರೆ, ಪೂಜೆ ನಡೆದಿಲ್ಲ ಅನ್ನೋದೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಪೂಜೆ ನಡೆದ್ರೆ ಎಲ್ಲರೂ ಪೂಜೆ ಸಾಮಾನು ತೊಗೊಂಡು ಬರೋದು, ಇಲ್ಲಿ ಈಡ್ಗಾಯಿ ಹೊಡೆಯೋದು. ಸೊ ದೇವರಿಗೆ ತುಂಬಾ ಇಷ್ಟ. ಬಟ್ ಏನಪ್ಪ ಅಂದರೆ, ಇದನ್ನು ಗಲೀಜು ಮಾಡಿಬಿಡ್ತಿದ್ರು. ಪಕ್ಕದಲ್ಲೇ ನದಿ ಇರೋದ್ರಿಂದ ನದಿಗೆ ಎಲ್ಲನೂ ಕಸ ಎಲ್ಲ ಬಿಡೋದು, ನದಿ ಕಲುಷಿತ ಆಗೋದು. ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇದೇ ಬೆಸ್ಟ್ ಅನಿಸುತ್ತೆ. ಅವರೇ ಬೆಳಗ್ಗಿನ ಜಾವ ಪೂಜೆ ಮಾಡಿರ್ತಾರಲ್ವ ದೇವರಿಗೆ, ದೇವರೇ ಆಶೀರ್ವಾದ ಮಾಡ್ತಾರೆ. ಜಸ್ಟ್ ನೀವು ನಮಸ್ಕಾರ ಮಾಡ್ಕೊಂಡು ಹೋಗಿ, ಕಾಣಿಕೆಯನ್ನು ಸಹ ದೇವರಿಗೆ ನೀವು ಇಡಬಾರ್ದು ಅಂತ ಹೇಳ್ತಾರೆ. ಒಂದಷ್ಟೊತ್ತು ಅಲ್ಲಿ ಕೂತ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ, ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ, ಮಕ್ಕಳನ್ನೆಲ್ಲ ಎಂಜಾಯ್ ಮಾಡಿಸಿದ್ವಿ. ನಂತರ ಲಾಸ್ಟ್ ಪ್ಲೇಸಿಗೆ ಬಂದಿದ್ದೆ ನಾವು KRS, ಅಂದರೆ ಬೃಂದಾವನ ಪಾರ್ಕ್ಗೆ ಬಂದಿದ್ವಿ. ಸೊ ಇಲ್ಲಂತೂ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಲೈಟ್ಸ್ ವಾಟರ್ ಶೋ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕತ್ಲೆ ಆದಮೇಲೆ 7 ಗಂಟೆ ಆದಮೇಲೆ ಪ್ರತಿ 1 ಅವರ್ಗೆ ಒಂದು ಸರಿ ಇರುತ್ತೆ. ಸೊ ನಾವು ಬೇಗನೆ ಕರ್ಕೊಂಡು ಬಂದಿದ್ರೆ ಇಡೀ ಪಾರ್ಕೆಲ್ಲ ಮಕ್ಕಳಿಗೆ ತೋರಿಸಿ ಆಟ ಆಡಿಸಿ, ಯಾಕಂದರೆ ಇಲ್ಲಿ ಮಿನಿಮಮ್ ಅಂದರೆ 3 ಅವರ್ ಬೇಕು ಈ ಬೃಂದಾವನ ಗಾರ್ಡನ್ನ ಸುತ್ತಬೇಕು ಅಂದರೆ. ಅಷ್ಟು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿರುವಂಥದ್ದು. ನಾವು ಇಲ್ಲಿ ಒಳಗಡೆ ಎಂಟ್ರಿ ಆಗಿದ್ದೆ 7:15. ಬಂದ ತಕ್ಷಣವೇ ರೈಟ್ ಸೈಡ್ ಬಂದಿದ್ದ ತಕ್ಷಣವೇ ಇಲ್ಲಿ ವಾಟರ್ ಮ್ಯೂಸಿಕ್ ಇತ್ತು. ಅಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಸ್ಪೆಂಡ್ ಮಾಡಿ ಇದೊಂದಷ್ಟೇ ಮಕ್ಕಳು ನೋಡಿದ್ದು. ಇದೇ ನಮಗೆ ತುಂಬಾ ಬೇಜಾರಾಗಿದ್ದು. ಯಾಕಪ್ಪ ಅಂತಂದರೆ ಗಾರ್ಡನ್ ಅಂದರೆ ಎಲ್ಲನೂ ನೋಡಬೇಕು. ಯಾಕಂದರೆ ಎಂಟ್ರೆನ್ಸ್ ಫೀಸ್ ಬಂದು ಮಕ್ಳಿಗೂ ಕೂಡ 100 ರೂಪೀಸ್ ಇರುತ್ತೆ, ದೊಡ್ಡವ್ರಿಗೂ ಕೂಡ 100 ರೂಪೀಸ್ ಇರುತ್ತೆ. 100 ರೂಪೀಸ್ ಕೊಟ್ಟಿದ್ದೀವಿ ಅಂದರೆ ಅದು ನಮಗೆ ತೃಪ್ತಿ ಆಗಬೇಕು. 100 ರೂಪೀಸ್ ಕೊಟ್ಟಿದ್ದೀವಿ ಅಂತಂದರೆ ಅಷ್ಟೇ ಪ್ಲೇಸ್ನ ನೋಡಬೇಕು, ಅಷ್ಟೇ ಎಂಜಾಯ್ ಮಾಡಬೇಕಲ್ವ. ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ರಶಲ್ಲಿ. 8:15 ಆಗಿಬಿಟ್ಟಿತ್ತು. ಅಷ್ಟರಲ್ಲೇ ನಮ್ಮ ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಅಳ್ತಾಯಿದ್ರು. ಸೊ ಹಾಗಾಗಿ ನಾವು ಒಂದು ಹೋಟೆಲ್ಗೆ ಬಂದ್ವಿ. ಹೋಟೆಲಲ್ಲಿ ರೇಟ್ ಅಂತೂ ತುಂಬ ಅಂದರೆ ತುಂಬಾ ದುಬಾರಿ ಇತ್ತು. ನಾನು ನನ್ನ ಮಗ ಹೋಗಿದ್ವಿ. ಇಬ್ಬರಿಂದ ಮಿನಿಮಮ್ ಅಂದರೆ ಎಷ್ಟಾಯಿತು ಅಂದರೆ 500 ಚಾರ್ಜ್ ಆಗಿಬಿಡ್ತು ಒಬ್ಬೊಬ್ಬರಿಗೆ, ಒಂದೊಂದು ಫ್ಯಾಮಿಲಿಗೆ. ಅಷ್ಟು 3 ಜನ ಇದ್ದರೆ 700 800 ಆ ರೀತಿ ಚಾರ್ಜ್ ಆಯಿತು. ಸೊ ಏನೂ ಮಾಡೋದಕ್ಕಾಗಲ್ಲ, ಹೊಟ್ಟೆ ಹಸಿವಾಗ್ತಿತ್ತಲ್ವ. ಸೊ ಎಲ್ಲರೂ ಊಟ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ. ಗಾರ್ಡನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವೆಲ್ಲ ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಮಕ್ಕಳಂತೂ ಚಿಕ್ಕ ಮಕ್ಕಳು ಒಂದು ವೀಡಿಯೋ ಮಾಡ್ತೀವಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಅಮ್ಮ ಅಂತ ಹೇಳಿ ಮಕ್ಕಳೆಲ್ಲ ಹೇಳ್ತಿದ್ರು. ಸುಮ್ಮನೆ ಅದು ಪಟ್ಟನೆ ಹಿಂಗೆ ಅಂದ್ಕೊಂಡು ನಮಗೆ ಒಂಥರ ಖುಷಿ ಆಗ್ತಿತ್ತು. ನಾವು ಫ್ರೆಂಡ್ಸ್ ಎಲ್ಲ ನಮ್ಮ ಬಿಲ್ಡಿಂಗ್ ಅವ್ರು ಮಾತ್ರ ನಾವು ಟ್ರಿಪ್ ಮಾಡಿದ್ದು. ಫೈನಲಿ ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ವು.
ಸೊ ಫೈನಲಿ ಏನಪ್ಪ ಅಂದರೆ ಈ ದಿನ ನಾವು ಎಂಜಾಯ್ ಮಾಡೋದಕ್ಕೆ ಕಾರಣ ಹಾಸನಾಂಬೆನೇ. ಹಾಸನಾಂಬೆ ದರ್ಶನಕ್ಕೆ ಹೋಗಿದ್ರಿಂದನೇ ನಾವು ಬೇರೆ ಬೇರೆ ಪ್ಲೇಸೆಲ್ಲ ನೋಡಬೇಕಾಯ್ತು. ಫೈನಲಿ ಹಾಸನಾಂಬೆ ದೇವ್ರ ದರ್ಶನ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ತುಂಬ ಚೆನ್ನಾಗಿ ದರ್ಶನ ಕೊಟ್ಟಳು. ಆ ದೇವರು ತುಂಬ ಜನ ಬಂತೀವಿ ಅನ್ನೋರೆಲ್ಲ ಬಂದಿಲ್ವಲ್ಲ, ಆ ದೇವರೇನೆ ಅವ್ರಿಗೆ ಆ ಯೋಗ ಇಲ್ಲ, ನಿಮಗೆ ಮಾತ್ರ ಯೋಗ ಇರೋದು, ಬನ್ನಿ ಅಂತೇಳಿ ಕರೆಸ್ಕೊಂಡ್ಲೇನೋ ಅಂತ ನಾವೇನೇ ಅಂದ್ಕೊಂಡ್ವಿ. ಅದು ನಿಜನೂ ಕೂಡ ಹೌದು. ಯಾಕಂದರೆ ಬರಲ್ಲ ಅನ್ನೋರಿಗೆ ಅದೃಷ್ಟ ಇಲ್ಲ ದೇವಿನ ನೋಡೋದಕ್ಕೆ. ನಮಗೆ ಈ ವರ್ಷ ಅದೃಷ್ಟ ಇತ್ತು. ನನಗೆ ಇನ್ನೊಂದು ಸರಿ ಯಾರಾದರೂ ಕರ್ಕೊಂಡು ಹೋದರೆ ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ಕೊಂಡು ಬಂದೆ ಅಲ್ಲಿಂದ. ಯಾಕಂದರೆ ಅಷ್ಟು ಫ್ರೀಯಾಗಿ ದರ್ಶನ ಮಾಡೋದ್ವಲ್ಲ, ನೂಕು ನುಗ್ಲಿಲ್ಲ. ಎಷ್ಟು ಖುಷಿಯಾಯಿತು ಅಂದರೆ ಮನಸ್ಸಿಗೆ ಅಷ್ಟು ತುಂಬಾ ಖುಷಿಯಾಯಿತು. ಏನೋ ಒಂಥರ ಇಲ್ಲೇ ಸ್ವರ್ಗನ ನೋಡಿದ್ವೇನೋ, ಇಷ್ಟೇ ಸಾಕು ಜೀವನ ಅನ್ನುವಷ್ಟು ಖುಷಿ ಆಯಿತು ನಮಗೆ. ಫೈನಲಿ ಫ್ರೆಂಡ್ಸ್, ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.